ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ 7ನೇ ದಿನದಂದು ದುರ್ಗಾದೇವಿಯ 7ನೇ ಅವತಾರವಾದಂತಹ ಕಾಳರಾತ್ರಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ಹಾಗೆ ಆ ದಿನದಂದು ನಾವು ಸರಸ್ವತಿ ದೇವಿಯನ್ನು ಕೂಡ ಪೂಜೆ ಮಾಡಬೇಕು. ಕೆಲವರಿಗೆ ಗೊಂದಲಗಳಿವೆ, ಸರಸ್ವತಿ ದೇವಿಯನ್ನು 28ನೇ ತಾರೀಕು ಪೂಜೆ ಮಾಡಬೇಕಾ ಅಥವಾ 29ನೇ ತಾರೀಕು ಪೂಜೆ ಮಾಡಬೇಕಾ ಅಂತ. ಅದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸರಸ್ವತಿ ದೇವಿಯನ್ನು ನಾವು 29ನೇ ತಾರೀಕು ಪೂಜೆ ಮಾಡ್ತೀವಿ. ನವರಾತ್ರಿಯಲ್ಲಿ ಸಪ್ತಮಿ ತಿಥಿಯಲ್ಲಿ ಮೂಲ ನಕ್ಷತ್ರ ಇರುತ್ತದೆ. ಆ ಸಮಯದಲ್ಲಿ ನಾವು ಸರಸ್ವತಿ ದೇವಿಯನ್ನು ಆಹ್ವಾನ ಮಾಡಿಕೊಳ್ಬೇಕು. ಆ ಸಮಯದಲ್ಲಿ ನಾವು ಸರಸ್ವತಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ನವರಾತ್ರಿಯಲ್ಲಿ ಸರಸ್ವತಿ ದೇವಿಯನ್ನು 3 ದಿನಗಳ ಕಾಲ ಪೂಜೆ ಮಾಡ್ತಾರೆ. ಹೌದು, ನಾಳೆ ಶುರುವಾಗಿದ್ದ ಸರಸ್ವತಿ ದೇವಿಯ ಪೂಜೆ ದುರ್ಗಾಷ್ಟಮಿ ದಿನದಂದು ಅದ್ಧೂರಿಯಾಗಿ ಪೂಜೆ ಮಾಡಿ ಪೂರ್ಣಗೊಳಿಸ್ತಾರೆ. ಜ್ಞಾನ, ಸಂಗೀತ, ಬುದ್ಧಿವಂತಿಕೆ, ಕಲೆ ಇವುಗಳೆಲ್ಲರ ಪೂಜ್ಯ ದೇವತೆ ಸರಸ್ವತಿ ದೇವತೆ ಅಂತಲೇ ಹೇಳ್ಬೋದು. ಸರಸ್ವತಿ ದೇವಿಯು ತ್ರಿಮೂರ್ತಿಗಳಿಗೆ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿ ದೇವರುಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲು ಸಹಾಯ ಮಾಡಿರುವಂತಹ ದೇವತೆ. ಸರಸ್ವತಿ ಆವಾಹನೆ ಎಂದರೆ ಜ್ಞಾನ ಮತ್ತು ಒಳನೋಟದ ಗೌರವಾನ್ವಿತ ದೇವತೆಯನ್ನು ಪೂಜಿಸಿ ಆಹ್ವಾನಿಸುವಂತಹ ಸೂಚನೆಯಾಗಿದೆ. ದಂತಕಥೆಗಳ ಪ್ರಕಾರ ಹೇಳೋದಾದರೆ ಬ್ರಹ್ಮನು ಸರಸ್ವತಿ ದೇವಿಯ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ವವನ್ನು ಸೃಷ್ಟಿಸಿದನು ಅಂತ ಹೇಳ್ತಾರೆ. ಹಾಗಾಗಿ ಇದು ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಅಂತಲೇ ಹೇಳ್ಬೋದು. ಈಗ ನಾವು ಸರಸ್ವತಿ ದೇವಿಯನ್ನು ಆವಾಹನೆ ಮಾಡುವುದಕ್ಕಿರುವಂತಹ ಶುಭ ಮುಹೂರ್ತ ನೋಡೋಣ. 2025 ಸೆಪ್ಟೆಂಬರ್ 29ರಂದು ಸೋಮವಾರ ಸರಸ್ವತಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ಮೂಲ ನಕ್ಷತ್ರ ಆರಂಭವಾಗೋದು ಸೋಮವಾರ ಮುಂಜಾನೆ 3:55 ಹಾಗೂ ಮೂಲ ನಕ್ಷತ್ರ ಮುಕ್ತಾಯವಾಗುವುದು ಮಂಗಳವಾರ ಅಂದರೆ 30ನೇ ತಾರೀಕು ಮಂಗಳವಾರ ಮುಂಜಾನೆ 6:17 ಇರುತ್ತದೆ. ಹಾಗಾಗಿ ಸರಸ್ವತಿ ದೇವಿಯನ್ನು ಪೂಜೆ ಮಾಡೋದಕ್ಕೆ ಇರುವಂತಹ ಶುಭ ಮುಹೂರ್ತ ಸೋಮವಾರ ಅಂದರೆ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10:30ರಿಂದ ಸಂಜೆ 5:06 ಇರುತ್ತದೆ. ಆ ಸಮಯದಲ್ಲಿ ನೀವು ಸರಸ್ವತಿ ದೇವಿಯನ್ನು ಆವಾಹನೆ ಮಾಡಬೇಕು. ನಂತರ ಸರಸ್ವತಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡೋದು ಅಂತ ನೋಡೋಣ. ಪೂಜೆಗೆ ಸರಸ್ವತಿ ದೇವಿಯ ವಿಗ್ರಹ ಅಥವಾ ಸರಸ್ವತಿ ದೇವಿಯ ಫೋಟೋನ ಇಡಬೇಕು. ಸರಸ್ವತಿ ದೇವಿಗೆ ಅರಿಶಿಣ, ಕುಂಕುಮ ಹಾಗೂ ಹೂಗಳನ್ನು ಇಟ್ಟು ಎಲ್ಲ ಅಲಂಕಾರ ಮಾಡಿ. ಹಾಗೆ ಸರಸ್ವತಿ ದೇವಿಗೆ ಹೂಗಳು ಅಂದರೆ ಬಿಳಿ ಹೂಗಳನ್ನು ಇಡಿ. ಬಿಳಿ ಹೂಗಳಂದರೆ ಮಲ್ಲಿಗೆ ಹೂವನ್ನು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಮಲ್ಲಿಗೆ ಹೂವನ್ನು ಇಟ್ಟು ತುಂಬಾ ಒಳ್ಳೆಯದು. ಇಲ್ಲ ಮಲ್ಲಿಗೆ ಇಡೋಕ್ಕಾಗಲಿಲ್ಲ ಅಂದರೆ ಬೇರೆ ಬಿಡಿ ಹೂಗಳನ್ನಾದರೂ ಇಡಬಹುದು. ಕಾಕಡ ಹೂವು ಇರುತ್ತಲ್ಲ, ಹಾಗೆ ಬಿಳಿ ಕಲರ್ದು ಯಾವ ಹೂವು ಇರುತ್ತೆ ಆ ಹೂಗಳನ್ನು ಇಡಿ. ಹಾಗೆ ಒಂದು ಬಟ್ಲಲ್ಲಿ ಸ್ವಲ್ಪ ಬಿಡಿಯಾದ ಹೂಗಳನ್ನು ಕೂಡ ಇಟ್ಕೊಂಡಿರಿ. ದೇವಿಗೆ ಬಿಳಿ ಬಣ್ಣದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಬಿಳಿ ಬಣ್ಣದ್ದು ಅಂದರೆ ಅವಲಕ್ಕಿ ಅಥವಾ ಹಾಲಿನಿಂದ ಮಾಡಿದ ಸಿಹಿ ಇವುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ದೇವಿಗೆ ತುಪ್ಪದ ದೀಪನ ಹಚ್ಚಿಡಬೇಕು. ಅನಂತರ ಒಂದು ತಟ್ಟೆಯಲ್ಲಿ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣನ್ನು ಇಡಿ. ಆಮೇಲೆ ಇನ್ನೊಂದು ಬಟ್ಲಲ್ಲಿ 6 ತವರೆ ಬೀಜ, 6 ಕವಡೆ, 1 ಜಾಯಿಕಾಯಿ, 6 ಲವಂಗ, 6 ಏಲಕ್ಕಿ, 6 ಗುಲಗಂಜಿ ಇವಿಷ್ಟನ್ನು ಸೇರಿ ಒಂದು ಬಟ್ಲಲ್ಲಿ ಇಡಿ. ಇನ್ನೊಂದು ಬಟ್ಲಲ್ಲಿ ನಾಟಿ ಕಡಲೆಕಾಳು ಹಾಗೆ ಒಂದು ಸ್ವಲ್ಪ ಬೆಲ್ಲದ ಅಚ್ಚು, ಸಣ್ಣದಾದ ಬೆಲ್ಲದ ಪೀಸನ್ನು ಅದನ್ನು ಒಂದು ಬಟ್ಲಲ್ಲಿ ಇಡಿ. ಇಷ್ಟೆಲ್ಲ ಇಟ್ಟಾದಮೇಲೆ ನಿಮ್ಮ ಮಕ್ಕಳ ಪುಸ್ತಕಗಳು, ಯಾವುದೇ ಪುಸ್ತಕಗಳಿರುತ್ತಲ್ಲ ಪುಸ್ತಕಗಳು, ಪೆನ್ನು, ಜಾಮಿಟ್ರಿ ಬಾಕ್ಸ್ ಇವನ್ನೆಲ್ಲನೂ ಕೂಡ ಸರಸ್ವತಿ ದೇವಿಯ ಮುಂದೆ ಇಡಿ. ಹಾಗೆ ನಿಮ್ಮ ಮನೆಯ ಲೆಕ್ಕದ ಬುಕ್ಕು ಅಥವಾ ಬಿಲ್ ಬುಕ್, ನೀವು ಕೆಲಸ ಮಾಡುವಂತಹ ಪುಸ್ತಕ ಅದನ್ನು ಕೂಡ ದೇವಿಯ ಮುಂದೆ ಇಡಿ. ಭಗವದ್ಗೀತೆ ಇದ್ರೂ ಕೂಡ ತುಂಬ ಒಳ್ಳೆಯದು, ಅದನ್ನು ಕೂಡ ದೇವಿಯ ಮುಂದೆ ಇಡಿ. ಈ ಪುಸ್ತಕಗಳ ಮೇಲೆ ಒಂದು ನವಿಲುಗರಿನೂ ಕೂಡ ಇಡಿ. ಇಷ್ಟೆಲ್ಲ ಸಾಮಗ್ರಿಗಳನ್ನು ಇಟ್ಟು ದೇವಿಯನ್ನು ಅಲಂಕಾರ ಮಾಡಿದ ಮೇಲೆ ಮೊದಲು ಗಣೇಶನ ಮಂತ್ರ ಹೇಳಿ ಪೂಜೆನ ಶುರು ಮಾಡಬೇಕು. ಬೆನಕ ಬೆನಕ, ಏಕದಂತ, ಪಚ್ಚೆಕಲ್ಲು, ಪಾಣಿಪೀಠ, ನುಚ್ಚಿನ ಉಂಡೆ, ಹೊನ್ನಗಂಟೆ, ಒಪ್ಪುವ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು ಈ ಮಂತ್ರವನ್ನು ಹೇಳಿ ನಂತರ ಗಣೇಶನನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಬೇಡಿಕೊಂಡು ನನ್ನ ವಿದ್ಯಾಭ್ಯಾಸದಲ್ಲಿ ಎಲ್ಲ ಚೆನ್ನಾಗಾಗಲಿ, ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಪೂಜೆನ ಶುರು ಮಾಡಿ. ಗಣೇಶನ ಪೂಜೆ ಆದಮೇಲೆ ನಂತರ ಸರಸ್ವತಿ ದೇವಿಗೆ ಪೂಜೆ ಮಾಡಬೇಕು. ಈ ಪೂಜೆನ ನೀವು ಮಾಡೋದಕ್ಕಿಂತ ಮನೆಯಲ್ಲಿ ಮಕ್ಕಳುಗಳಿದ್ದರೆ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಮಕ್ಕಳ ಕೈಯಲ್ಲಿ ಈ ಮಂತ್ರಗಳನ್ನು ಹೇಳಿಸಿ ಪೂಜೆ ಮಾಡಿ. ಗಣೇಶನನ್ನು ನೆನೆದು ಪೂಜೆ ಆದಮೇಲೆ ಸರಸ್ವತಿ ದೇವಿಗೆ ಪೂಜೆ ಮಾಡುವಾಗ ಹೇಳ್ಬೇಕಾಗಿರುವಂತಹ ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹಾಗೆ ಸರಸ್ವತಿ ದೇವಿಯ ಶ್ಲೋಕವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಶ್ಲೋಕವನ್ನು ಕೂಡ ನೀವು ಹೇಳಿ. ನೀವು ಹೇಳೋದಕ್ಕಿಂತ ಮುಖ್ಯವಾಗಿ ಮಕ್ಕಳಲ್ಲಿ ಹೇಳಿಸಿದ್ರೆ ತುಂಬಾ ಒಳ್ಳೆಯದು. ಅವರ ವಿದ್ಯಾಭ್ಯಾಸದಲ್ಲಿ ತುಂಬ ಮುನ್ನಡೆಯನ್ನು ಕಾಣಬಹುದು. ನೀವು ಪೂಜೆ ಎಲ್ಲ ಮಾಡಿ ಮುಗಿದ ಮೇಲೆ ಕೊನೆಯದಾಗಿ ಪುಸ್ತಕದ ಮೇಲೆ ಹಾಗೆ ನೀವು ಏನೇನು ಲೆಕ್ಕದ ಬುಕ್ಕು ಎಲ್ಲ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆನೂ ಮಾಡ್ಕೊಂಡಿರ್ತೀರಲ್ಲ ಅಕ್ಷತೆಗಳನ್ನು ಹಾಕಿ
ಹಾಗೆ ಒಂದು ಬಟ್ಲಲ್ಲಿ ಬಿಡಿ ಬಿಡಿಯಾದ ಬಿಳಿಯಾದ ಹೂಗಳನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆ ಬಿಡಿ ಬಿಡಿಯಾದ ಹೂಗಳನ್ನು ಪುಸ್ತಕದ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಸರಸ್ವತಿ ದೇವಿಯನ್ನು ಪೂಜೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.